ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಹೋದ್ರು, ರಾಹುಲ್ ಗಾಂಧಿ ಮೀಟ್ ಆದ್ರು, ವಾಪಸ್ ಬರ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳ ಮನೆಗೆ ಹೋದ್ರು, ಉಪಮುಖ್ಯಮಂತ್ರಿಗಳ ಮನೆಗೆ ಹೋದ್ರು, ಮಾಧ್ಯಮದ ಮುಂದೆ ಆಕ್ಟಿವ್ ಆಗಿ ಪ್ರತಿಕ್ರಿಯೆಯನ್ನ ನೀಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಿರಬಹುದು, ಯಾಕಿಷ್ಟು ಆಕ್ಟಿವ್ನೆಸ್? ರಾಹುಲ್ ಗಾಂಧಿ ಅವರ ಭೇಟಿ ಉದ್ದೇಶ, ಅದಾದ ನಂತರ ಸಂದೇಶ ರವಾನೆ ಅನ್ನೋ ಲೆಕ್ಕಾಚಾರಗಳು ನಿಜವೇ ಇದು ಅಂತ ಹೇಳಿ? ನೋಡಿ, ರಾಹುಲ್ ಗಾಂಧಿ ಅವರು ವಿದೇಶಿ ಯಾತ್ರೆಯಿಂದ ವಾಪಸ್ ಬಂದಾಕ್ಷಣ ಮೊದಲು ಭೇಟಿಯಾಗಿದ್ದು ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಅವ್ರನ್ನ. ಬಿ.ಕೆ. ಹರಿಪ್ರಸಾದ್ ಇಂದಿರಾ ಗಾಂಧಿ ಅವರ ಕಾಲದಿಂದ, ಅದು ವಿಶೇಷವಾಗಿ ಸಂಜಯ್ ಗಾಂಧಿ ಅವರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡಿನ ಗರ್ಭಗುಡಿಯ ಪೂಜಾರಿಗಳ ಪೈಕಿ ಒಬ್ಬರಾಗಿದ್ದವರು. ಈಗ ಅವರು 5 ವರ್ಷಗಳ ಹಿಂದೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸೋವರೆಗೂ ಕೂಡ ದಿಲ್ಲಿ ಹೈಕಮಾಂಡ್ನ ಅತ್ಯಂತ ನಂಬಿಕಸ್ಥ ಸಲಹೆಗಾರರು ಮತ್ತು ಬೆಂಬಲಿಗರ ಪೈಕಿ ಅವರೊಬ್ಬರಾಗಿದ್ರು. ಸೊ ಎಲ್ಲಾ ಬಿಟ್ಟು ಬಿ.ಕೆ. ಹರಿಪ್ರಸಾದ್ ಅವ್ರನ್ನ ಯಾತಕ್ಕೆ ಕರೆಸ್ಕೊಂಡ್ರು? ಯಾಕೆ ಅವ್ರ ಜೊತೆ ಕೂಡ ಸುಮಾರು 3/4 ಗಂಟೆಯಷ್ಟು ಮಾತನಾಡಿದ್ರಂತೆ. ಯಾವ ಡಿ.ಕೆ. ಶಿವಕುಮಾರ್ಗೆ ಸಿಗದೇ ಇದ್ದ ಅವಕಾಶ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಪರವಾಗಿ ದಿಲ್ಲಿಗೆ ಧಾವಿಸಿದ್ದ ಶಾಸಕರ ತಂಡಕ್ಕೆ, ಅದು ಹಿರಿಯ ಸಚಿವರು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿದ್ರು ಡಿ.ಕೆ. ಶಿವಕುಮಾರ್ ಬೆಂಬಲಿಗ ಶಾಸಕರು, ಅವ್ರಿಗೂ ಕೂಡ ಕೊಡದೇ ಇದ್ದ ಅಪಾಯಿಂಟ್ಮೆಂಟ್ ಅನ್ನ ಬಿ.ಕೆ. ಹರಿಪ್ರಸಾದ್ ಅವ್ರಿಗೆ ಯಾಕೆ ಕೊಟ್ರು? ಅದಾದ ನಂತರ ಅತ್ಯಂತ ಅಚ್ಚರಿದಾಯಕ ಬೆಳವಣಿಗೆಯಲ್ಲಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಅವ್ರ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಮಾತಾಡಿದ್ದಷ್ಟೇ ಅಲ್ಲ, ಅವ್ರ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ರಂತೆ. ಅವರು ದಿಲ್ಲಿಯಿಂದ ಬಂದವರೇ ಮೊದಲು ಮುಖ್ಯಮಂತ್ರಿ ಅವ್ರನ್ನ, ತದನಂತರ ಉಪಮುಖ್ಯಮಂತ್ರಿ ಅವ್ರನ್ನ ಇಬ್ಬರು ಭೇಟಿ ಮಾಡಿ ಆ ಸಂದೇಶವನ್ನ ರವಾನಿಸಿದ್ದಾರಂತೆ. ನನಗೆ 2 ದಿನಗಳ ಹಿಂದೆ ಮತ್ತೊಂದು ವೇದಿಕೆಯಲ್ಲಿ ಮಾತಾಡುವಾಗ ಇದು ಸೂಕ್ಷ್ಮವಾಗಿ ಇದನ್ನ ಹೇಳಿದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರು ಮುಕ್ಕಾಂ ಹಾಕಿದ್ರಲ್ಲ ಒಂದ್ 3 ದಿವಸ, ಆವಾಗ ಸಿದ್ದರಾಮಯ್ಯನವರು ಅವ್ರನ್ನ ಭೇಟಿ ಆದ್ರು. ಅದಲ್ದೇನೆ ಎರಡು ಕಡೆಯ ಹಿರಿಯ ಶಾಸಕರು ಮಂತ್ರಿಗಳೆಲ್ಲ ಅವ್ರ ಜೊತೆಗೆ ಮಾತಾಡಿ ಆಪ್ತ ಸಮಾಲೋಚನೆ ನಡೆಸ್ತಾ ಇದ್ರು. ಅಲ್ಲಿ ಎಲ್ಲೋ ಒಂದ್ ಕಡೆ, ಸರ್, ಅನೇಕ ವರ್ಷಗಳಿಂದ ನಿಮಗೆ ಸಿಗಬೇಕಾಗಿದ್ದ ಅವಕಾಶ ತಪ್ಪು ಹೋಗ್ಬಿಟ್ಟು ಸಿದ್ದರಾಮಯ್ಯವ್ರಿಗೆ ಸಿಕ್ತು, ನಿಮಗೆ ಬೇರೆ ಬೇರೆ ಕಾಲಘಟ್ಟಗಳೇ ಅನ್ಯಾಯ ಆಗಿದೆ, ನೀವೇ ಆಗೋದಾದ್ರೆ ನಮ್ದೇನ ಅಭ್ಯಂತರ ಇಲ್ಲ ಅಂತಂದ್ರಂತೆ. ಈ ರೀತಿಯ ಸಂದೇಶವನ್ನು ಸಿದ್ದರಾಮಯ್ಯನವರು ಕೂಡ ರವಾನಿಸಿದ್ರಂತೆ, ಜಾರ್ಜ್ ಅವ್ರ ಮೂಲಕನ ಅಥವಾ ಮತ್ತೊಬ್ಬ ಸಚಿವರ ಮೂಲಕ. ನಾನು ಬೇಕಾದ್ರೆ ದಲಿತರು ಯಾರಾದ್ರೂ ಮುಖ್ಯಮಂತ್ರಿ ಆಗೋದ್ರೆ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಇಂಗಿತವನ್ನ ಸಿದ್ದರಾಮಯ್ಯರು ವ್ಯಕ್ತಪಡಿಸಿದ್ರಂತೆ. ಆಗ ಖರ್ಗೆ ಅವರು ಆಪ್ತರೊಂದಿಗೆ ಹೇಳಿದ್ದೇನು ಅಂತಂದ್ರೆ, ನೋಡಿ, ನನಗೆ ಸಿಗಬೇಕಾದ ಅವಕಾಶಗಳೆಲ್ಲ 2008 ಅಥವಾ 2013ರಲ್ಲಿ ಸಿಗಬೇಕಾಗಿತ್ತು, ಆಗ ತಪ್ಪೋಯ್ತು ಕಾರಣಾಂತರಗಳಿಂದ, ನನಗೆ ಕೇಂದ್ರಕ್ಕೆ ಬೇರೆ ಕಳಿಸ್ಬಿಟ್ರು, ಯಾಕಂದ್ರೆ ಸಿದ್ದರಾಮಯ್ಯನವರು ಹಠ ಹಿಡಿತಿದ್ರು ಅವಾಗ. ಈಗ ನನಗೆ ನನ್ನ ವಯಸ್ಸು ಮತ್ತು ಆರೋಗ್ಯ ನನ್ನ ಕಡೆಗಿಲ್ಲ, ಆದ್ರೆ ಪ್ರಿಯಾಂಕ್ ಈಗಾಗಲೇ ಸಾಕಷ್ಟು ಅನುಭವ ಪಡ್ಕೊಂಡಿದ್ದಾನೆ, ಆತನ ನಾಯಕತ್ವವನ್ನು ಏನಾದ್ರು ಒಪ್ಕೊಳ್ಳಿಕ್ಕೆ ತಯಾರಾದ್ರೆ ನೋಡೋಣ ಅಂತಂದ್ಬಿಟ್ಟು ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ಅವರು ಇದೇ ತರ ಹೇಳಿದ್ರಂತೆ. ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಗನಾಗಿ ಉಳ್ಕೊಂಡಿಲ್ಲ. ಈಗಾಗಲೇ ಅವರು ಸಿದ್ದರಾಮಯ್ಯನವರು ಮೊದಲೇ ಅವಧಿಯಲ್ಲೇ ಅವರು ಐಟಿ-ಬಿಟಿ ಮಂತ್ರಿ ಆಗಿದ್ರು. ಈಗ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ನಂತ ಪ್ರತಿಷ್ಠಿತ ಹುದ್ದೆ ಜೊತೆ ಐಟಿ-ಬಿಟಿ ಮಂತ್ರಿ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜೀವ್ ಗಾಂಧಿ ಅವರ ಇತ್ತೀಚಿನ ಅಚ್ಚುಮೆಚ್ಚಿನ ವಿಷಯಗಳು, ಅಂದ್ರೆ ವಿವಾದಗ್ರಸ್ತ ವಿಷಯಗಳಾಗಿರೋ ವೋಟ್ ಚೋರಿ ಮತ್ತು ಆರ್.ಎಸ್.ಎಸ್ ವಿರೋಧಿ ಒಂದು ವಾಕ್ಪ್ರಹಾರ ಏನಿದೆ, ಅವೆರಡೂ ವಿಚಾರದಲ್ಲಿ ಇತರ ಯಾವುದೇ ಸಚಿವರು ಅಥವಾ ಹಿರಿಯ ಶಾಸಕರಿಗೆ ಇಲ್ಲದೆ ಇದ್ದ ಧೈರ್ಯವನ್ನ ಈ ಪ್ರಿಯಾಂಕ್ ಖರ್ಗೆ ಪ್ರದರ್ಶನ ಮಾಡಿಬಿಟ್ರು. ಅದರಲ್ಲೂ ಆರ್.ಎಸ್.ಎಸ್ ವಿರೋಧಿ ಅವರ ನಿರಂತರವಾದ ವಾಕ್ಪ್ರಹಾರ ಯಾವ ರೀತಿ ಇತ್ತು ಅಂತಂದ್ರೆ, ಸ್ವತಃ ಸರಸಂಚಾಲಕ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಧಾವಿಸಿ ಬಂದ್ಬಿಟ್ಟು ಒಂದು ವಿಶೇಷ ಆಹ್ವಾನಿತರ ಒಂದು ದೊಡ್ಡ ಸಮಾವೇಶ ನಡೆಸಬೇಕಾಯ್ತು. 1.5 ದಿನ ಸಮಾವೇಶ ನಡೆಸ್ಬಿಟ್ಟು ಈ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು ಅಷ್ಟೇನೆ. ಆದ್ರೆ ಉತ್ತರ ಕೂಡ ಅಷ್ಟೊಂದು ನಿರೀಕ್ಷಿತ ರೀತಿಯಲ್ಲಿ ಪರಿಣಾಮ ಬೀರಲೇ ಇಲ್ಲ. ಕಡೆಗೂ ಕೂಡ ಯಕಶ್ಚಿತ್ ಒಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲಿಕ್ಕೆ ಹರಸಾಹಸ ಪಡಬೇಕಾಯ್ತು ಆರ್.ಎಸ್.ಎಸ್ ಪ್ರಮುಖರು. ಕಡೆಗೂ ಕೋರ್ಟ್ ಆರ್ಡರ್ ಹಿಡ್ಕೊಂಡು ಬಂದ್ಬಿಟ್ಟು ಅವರು ಆರ್.ಎಸ್.ಎಸ್ ಪಥಸಂಚಲನ ನಡೆಸೋ ಸ್ಥಿತಿ ಬಂದ್ಬಿಡ್ತು. ಅಂಡ್ ಇದೀಗ ಸರ್ಕಾರ ಹೊರಡಿಸಿರೋ ಸುತ್ತೋಲೆ ಪ್ರಕಾರ ಇನ್ನು ಮುಂದೆ ಬೆಳಗಿನ ಅಥವಾ ಸಂಜೆಯ ಆರ್.ಎಸ್.ಎಸ್ ಶಾಖಾ ನಡೆಸಲಿಕ್ಕೆ ಕೂಡ ಸರ್ಕಾರಿ ಪರವಾನಗಿ ತಗೋಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ ಈ ಪ್ರಿಯಾಂಕ್ ಖರ್ಗೆ ಅವರು. ತನ್ಮೂಲಕ ಇಡೀ ರಾಷ್ಟ್ರಾದ್ಯಂತ ಒಂದು ಸುದ್ದಿ ಮಾಡಿಬಿಟ್ರು. ಹೀಗಾಗಿ ಅದ್ರ ಜೊತೆಗೆ ಮೊನ್ನೆ ಬೆಂಗಳೂರು ಹೈಟೆಕ್ ಸಮ್ಮಿಟ್ ಒಂದು ನಡೀತು. ವಿಶ್ವವಿಖ್ಯಾತ ತಂತ್ರಜ್ಞಾನ ಕಂಪನಿಗಳ ದಿಗ್ಗಜರಲ್ಲಿ ಬಂದಿದ್ರು. ಅಲ್ಲಿ ಕರ್ನಾಟಕ ಸರ್ಕಾರದ ಮೂಲಕವೇ ತಯಾರು ಮಾಡಲಾಗಿರೋ ಹೊಸ ಕಂಪ್ಯೂಟರ್, ಇವತ್ತಿನ ಎಐ ಆಧಾರಿತ ಒಂದು ಕಂಪ್ಯೂಟರ್ ನ ಬಿಡುಗಡೆ ಮಾಡಿದ್ದ ಅಲ್ಲದೆ ಅದಕ್ಕೆ ಇಡೀ ರಾಷ್ಟ್ರಾದ್ಯಂತ ಪ್ರಚಾರ ದೊರೆಯೋ ರೀತಿಯಲ್ಲಿ ಕೂಡ ನೋಡ್ಕೊಂಡ್ರು ಈ ಪ್ರಿಯಾಂಕ್ ಖರ್ಗೆ. ರಾಹುಲ್ ಗಾಂಧಿ ಅವರಲ್ಲಿ ಎಲ್ಲೋ ಒಂದ್ ಕಡೆ ಒಂದು
ಹೊಸ ಬೆಳಕು ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ತನ್ನ ಈಗ ಘೋಷಿತ ಆದರ್ಶಗಳೇನಿದೆ ಅವೆರಡನ್ನೂ ಮುಂದುವರಿಸಿಕೊಂಡು ಅದಕ್ಕೆರಡಕ್ಕೂ ಚಾಲನೆ ಕೊಟ್ಟು ಮುಂದುವರಿಸೋದಲ್ದನೆ ಆಡಳಿತವನ್ನು ನಿರ್ವಹಿಸಲು ಒಂದು ಹೊಸ ತಲೆಮಾರಿಗೆ ಯಾಕೆ ಅವಕಾಶ ಕೊಡಬಾರದು? ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಹೋದ್ರು, ರಾಹುಲ್ ಗಾಂಧಿ ಮೀಟ್ ಆದ್ರು, ವಾಪಸ್ ಬರ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳ ಮನೆಗೆ ಹೋದ್ರು, ಉಪಮುಖ್ಯಮಂತ್ರಿಗಳ ಮನೆಗೆ ಹೋದ್ರು, ಮಾಧ್ಯಮದ ಮುಂದೆ ಆಕ್ಟಿವ್ ಆಗಿ ಪ್ರತಿಕ್ರಿಯೆಯನ್ನ ನೀಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಿರಬಹುದು, ಯಾಕಿಷ್ಟು ಆಕ್ಟಿವ್ನೆಸ್? ರಾಹುಲ್ ಗಾಂಧಿ ಅವರ ಭೇಟಿ ಉದ್ದೇಶ, ಅದಾದ ನಂತರ ಸಂದೇಶ ರವಾನೆ ಅನ್ನೋ ಲೆಕ್ಕಾಚಾರಗಳು ನಿಜವೇ ಇದು ಅಂತ ಹೇಳಿ? ನೋಡಿ, ರಾಹುಲ್ ಗಾಂಧಿ ಅವರು ವಿದೇಶಿ ಯಾತ್ರೆಯಿಂದ ವಾಪಸ್ ಬಂದಾಕ್ಷಣವೇ ಮೊದಲು ಭೇಟಿಯಾಗಿದ್ದು ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಅವ್ರನ್ನ. ಬಿ.ಕೆ. ಹರಿಪ್ರಸಾದ್ ಇಂದಿರಾ ಗಾಂಧಿ ಅವರ ಕಾಲದಿಂದ, ಅದು ವಿಶೇಷವಾಗಿ ಸಂಜಯ್ ಗಾಂಧಿ ಅವರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡಿನ ಗರ್ಭಗುಡಿಯ ಪೂಜಾರಿಗಳ ಪೈಕಿ ಒಬ್ಬರಾಗಿದ್ದವರು. ಈಗ್ಗೆ ಅವರು 5 ವರ್ಷಗಳ ಹಿಂದೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸೋವರೆಗೂ ಕೂಡ ದಿಲ್ಲಿ ಹೈಕಮಾಂಡ್ನ ಅತ್ಯಂತ ನಂಬಿಕಸ್ಥ ಸಲಹೆಗಾರರು ಮತ್ತು ಬೆಂಬಲಿಗರ ಪೈಕಿ ಅವರೊಬ್ಬರಾಗಿದ್ರು. ಸೊ ಎಲ್ಲಾ ಬಿಟ್ಟು ಬಿ.ಕೆ. ಹರಿಪ್ರಸಾದ್ ಅವ್ರನ್ನ ಯಾತಕ್ಕೆ ಕರೆಸ್ಕೊಂಡ್ರು? ಯಾಕೆ ಅವ್ರಿಗೆ ಅವ್ರ ಜೊತೆ ಕೂಡ ಸುಮಾರು 3/4 ಗಂಟೆಯಷ್ಟು ಮಾತನಾಡಿದ್ರಂತೆ. ಯಾವ ಡಿ.ಕೆ. ಶಿವಕುಮಾರ್ಗೆ ಸಿಗದೇ ಇದ್ದ ಅವಕಾಶ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಪರವಾಗಿ ದಿಲ್ಲಿಗೆ ಧಾವಿಸಿದ್ದ ಶಾಸಕರ ತಂಡಕ್ಕೆ, ಅದು ಹಿರಿಯ ಸಚಿವರು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿದ್ರು ಡಿ.ಕೆ. ಶಿವಕುಮಾರ್ ಬೆಂಬಲಿಗ ಶಾಸಕರು, ಅವ್ರಿಗೂ ಕೂಡ ಕೊಡದೇ ಇದ್ದ ಅಪಾಯಿಂಟ್ಮೆಂಟ್ ಅನ್ನ ಬಿ.ಕೆ. ಹರಿಪ್ರಸಾದ್ ಅವ್ರಿಗೆ ಯಾಕೆ ಕೊಟ್ರು? ಅದಾದ ನಂತರ ಅತ್ಯಂತ ಅಚ್ಚರಿದಾಯಕ ಬೆಳವಣಿಗೆಯಲ್ಲಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಅವ್ರ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಮಾತಾಡಿದ್ದಷ್ಟೇ ಅಲ್ಲ, ಅವ್ರ ಮೂಲಕ ಒಂದು ಸಂದೇಶವನ್ನ ರವಾನಿಸಿದ್ರಂತೆ. ಅವರು ದಿಲ್ಲಿಯಿಂದ ಬಂದವರೇ ಮೊದಲು ಮುಖ್ಯಮಂತ್ರಿ ಅವ್ರನ್ನ, ತದನಂತರ ಉಪಮುಖ್ಯಮಂತ್ರಿ ಅವ್ರನ್ನ ಇಬ್ಬರು ಭೇಟಿ ಮಾಡಿ ಆ ಸಂದೇಶವನ್ನ ರವಾನಿಸಿದ್ದಾರಂತೆ. ನನಗೆ 2 ದಿನಗಳ ಹಿಂದೆ ಮತ್ತೊಂದು ವೇದಿಕೆಯಲ್ಲಿ ಮಾತಾಡುವಾಗ ಇದು ಸೂಕ್ಷ್ಮವಾಗಿ ಇದನ್ನ ಹೇಳಿದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬೆಂಗಳೂರು ಮುಕ್ಕಾಂ ಹಾಕಿದ್ರಲ್ಲ ಒಂದ್ 3 ದಿವಸ, ಆವಾಗ ಸಿದ್ದರಾಮಯ್ಯನವರು ಅವ್ರನ್ನ ಭೇಟಿ ಆದ್ರು. ಅದಲ್ದೇನೆ ಎರಡು ಕಡೆಯ ಹಿರಿಯ ಶಾಸಕರು, ಮಂತ್ರಿಗಳೆಲ್ಲ ಅವ್ರ ಜೊತೆಗೆ ಮಾತಾಡಿ ಆಪ್ತ ಸಮಾಲೋಚನೆ ನಡೆಸ್ತಾ ಇದ್ರು. ಅಲ್ಲಿ ಎಲ್ಲೋ ಒಂದ್ ಕಡೆ, ಸರ್, ಅನೇಕ ವರ್ಷಗಳಿಂದ ನಿಮಗೆ ಸಿಗಬೇಕಾಗಿದ್ದ ಅವಕಾಶ ತಪ್ಪು ಹೋಗ್ಬಿಟ್ಟು ಸಿದ್ದರಾಮಯ್ಯವ್ರಿಗೆ ಸಿಕ್ತು, ನಿಮಗೆ ಬೇರೆ ಬೇರೆ ಕಾಲಘಟ್ಟಗಳೇ ಅನ್ಯಾಯ ಆಗಿದೆ, ನೀವೇ ಆಗೋದಾದ್ರೆ ನಮ್ದೇನ ಅಭ್ಯಂತರ ಇಲ್ಲ ಅಂತಂದ್ರಂತೆ. ಈ ರೀತಿಯ ಸಂದೇಶವನ್ನು ಸಿದ್ದರಾಮಯ್ಯನವರು ಕೂಡ ರವಾನಿಸಿದ್ರಂತೆ, ಜಾರ್ಜ್ ಅವ್ರ ಮೂಲಕನ ಅಥವಾ ಮತ್ತೊಬ್ಬ ಸಚಿವರ ಮೂಲಕ. ನಾನು ಬೇಕಾದ್ರೆ ದಲಿತರು ಯಾರಾದ್ರೂ ಮುಖ್ಯಮಂತ್ರಿ ಆಗೋದ್ರೆ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಇಂಗಿತವನ್ನ ಸಿದ್ದರಾಮಯ್ಯವರು ವ್ಯಕ್ತಪಡಿಸಿದ್ರಂತೆ. ಆಗ ಖರ್ಗೆ ಅವರು ಆಪ್ತರೊಂದಿಗೆ ಹೇಳಿದ್ದೇನು ಅಂತಂದ್ರೆ, ನೋಡಿ, ನನಗೆ ಸಿಗಬೇಕಾದ ಅವಕಾಶಗಳೆಲ್ಲ 2008 ಅಥವಾ 2013ರಲ್ಲಿ ಸಿಗಬೇಕಾಗಿತ್ತು, ಆಗ ತಪ್ಪೋಯ್ತು ಕಾರಣಾಂತರಗಳಿಂದ, ನನಗೆ ಕೇಂದ್ರಕ್ಕೆ ಬೇರೆ ಕಳಿಸ್ಬಿಟ್ರು, ಯಾಕಂದ್ರೆ ಸಿದ್ದರಾಮಯ್ಯನವರು ಹಠ ಹಿಡಿತಿದ್ರು ಅವಾಗ. ಈಗ ನನಗೆ ನನ್ನ ವಯಸ್ಸು ಮತ್ತು ಆರೋಗ್ಯ ನನ್ನ ಕಡೆಗಿಲ್ಲ, ಆದ್ರೆ ಪ್ರಿಯಾಂಕ್ ಈಗಾಗಲೇ ಸಾಕಷ್ಟು ಅನುಭವ ಪಡ್ಕೊಂಡಿದ್ದಾನೆ, ಆತನ ನಾಯಕತ್ವವನ್ನು ಏನಾದ್ರು ಒಪ್ಕೊಳ್ಳಿಕ್ಕೆ ತಯಾರಾದ್ರೆ ನೋಡೋಣ ಅಂತಂದ್ಬಿಟ್ಟು ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ಅವರು ಇದೇ ತರ ಹೇಳಿದ್ರಂತೆ. ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಗನಾಗಿ ಉಳ್ಕೊಂಡಿಲ್ಲ. ಈಗಾಗಲೇ ಅವರು ಸಿದ್ದರಾಮಯ್ಯನವರು ಮೊದಲೇ ಅವಧಿಯಲ್ಲಿ ಅವರು ಐಟಿ-ಬಿಟಿ ಮಂತ್ರಿ ಆಗಿದ್ರು. ಈಗ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ನಂತ ಪ್ರತಿಷ್ಠಿತ ಹುದ್ದೆ ಜೊತೆಗೆ ಐಟಿ-ಬಿಟಿ ಮಂತ್ರಿ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜೀವ್ ಗಾಂಧಿ ಅವರ ಇತ್ತೀಚಿನ ಅಚ್ಚುಮೆಚ್ಚಿನ ವಿಷಯಗಳು, ಅಂದ್ರೆ ವಿವಾದಗ್ರಸ್ತ ವಿಷಯಗಳಾಗಿರೋ ವೋಟ್ ಚೋರಿ ಮತ್ತು ಆರ್.ಎಸ್.ಎಸ್ ವಿರೋಧಿ ಒಂದು ವಾಕ್ ಪ್ರಹಾರ ಏನಿದೆ, ಅವೆರಡೂ ವಿಚಾರದಲ್ಲಿ ಇತರ ಯಾವುದೇ ಸಚಿವರು ಅಥವಾ ಹಿರಿಯ ಶಾಸಕರಿಗೆ ಇಲ್ಲದೆ ಇದ್ದ ಧೈರ್ಯವನ್ನ ಈ ಪ್ರಿಯಾಂಕ್ ಖರ್ಗೆ ಪ್ರದರ್ಶನ ಮಾಡಿಬಿಟ್ರು. ಅದರಲ್ಲೂ ಆರ್.ಎಸ್.ಎಸ್ ವಿರೋಧಿ ಅವರ ನಿರಂತರವಾದ ವಾಕ್ ಪ್ರಹಾರ ಯಾವ ರೀತಿ ಇತ್ತು ಅಂತಂದ್ರೆ, ಸ್ವತಃ ಸರಸಂಚಾಲಕ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಧಾವಿಸಿ ಬಂದ್ಬಿಟ್ಟು ಒಂದು ವಿಶೇಷ ಆಹ್ವಾನಿತರ ಒಂದು ದೊಡ್ಡ ಸಮಾವೇಶವನ್ನು ನಡೆಸಬೇಕಾಯ್ತು. 1.5 ದಿನ ಸಮಾವೇಶ ನಡೆಸ್ಬಿಟ್ಟು ಈ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು ಅಷ್ಟೇನೆ. ಆದ್ರೆ ಉತ್ತರ ಕೂಡ ಅಷ್ಟೊಂದು ನಿರೀಕ್ಷಿತ ರೀತಿಯಲ್ಲಿ ಪರಿಣಾಮ ಬೀರಲೇ ಇಲ್ಲ. ಕಡೆಗೂ ಕೂಡ ಯಕಶ್ಚಿತ್ ಒಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲಿಕ್ಕೆ ಹರಸಾಹಸ ಪಡಬೇಕಾಯ್ತು ಆರ್.ಎಸ್.ಎಸ್ ಪ್ರಮುಖರು. ಕಡೆಗೂ ಕೋರ್ಟ್ ಆರ್ಡರ್ ಹಿಡ್ಕೊಂಡು ಬಂದ್ಬಿಟ್ಟು ಅವರು ಆರ್.ಎಸ್.ಎಸ್ ಪಥಸಂಚಲನ ನಡೆಸೋ ಸ್ಥಿತಿ ಬಂದ್ಬಿಡ್ತು. ಅಂಡ್ ಇದೀಗ ಸರ್ಕಾರ ಹೊರಡಿಸಿರೋ ಸುತ್ತೋಲೆ ಪ್ರಕಾರ ಇನ್ನು ಮುಂದೆ ಬೆಳಗಿನ ಅಥವಾ ಸಂಜೆಯ ಆರ್.ಎಸ್.ಎಸ್ ಶಾಖಾ ನಡೆಸಲಿಕ್ಕೆ ಕೂಡ ಸರ್ಕಾರಿ ಪರವಾನಗಿ ತಗೋಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ ಈ ಪ್ರಿಯಾಂಕ್ ಖರ್ಗೆ ಅವರು. ತನ್ಮೂಲಕ ಇಡೀ ರಾಷ್ಟ್ರಾದ್ಯಂತ ಒಂದು ಸುದ್ದಿ ಮಾಡಿಬಿಟ್ರು. ಹೀಗಾಗಿ ಅದ್ರ ಜೊತೆಗೆ ಮೊನ್ನೆ ಬೆಂಗಳೂರು ಹೈಟೆಕ್ ಸಮ್ಮಿಟ್ ಅಂತ ನಡೀತು. ವಿಶ್ವವಿಖ್ಯಾತ ತಂತ್ರಜ್ಞಾನ ಕಂಪನಿಗಳ ದಿಗ್ಗಜರಲ್ಲಿ ಬಂದಿದ್ರು. ಅಲ್ಲಿ
ಕರ್ನಾಟಕ ಸರ್ಕಾರದ ಮೂಲಕವೇ ತಯಾರು ಮಾಡಲಾಗಿರೋ ಹೊಸ ಕಂಪ್ಯೂಟರ್, ಇವತ್ತಿನ AI ಆಧಾರಿತ ಒಂದು ಕಂಪ್ಯೂಟರ್ ನ ಬಿಡುಗಡೆ ಮಾಡಿದ್ದ ಅಲ್ಲದೆ ಅದಕ್ಕೆ ಇಡೀ ರಾಷ್ಟ್ರಾದ್ಯಂತ ಪ್ರಚಾರ ದೊರೆಯೋ ರೀತಿಯಲ್ಲಿ ಕೂಡ ನೋಡ್ಕೊಂಡ್ರು ಈ ಪ್ರಿಯಾಂಕ್ ಖರ್ಗೆ. ರಾಹುಲ್ ಗಾಂಧಿ ಅವರಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಹೊಸ ಬೆಳಕು ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ತನ್ನ ಈಗ ಘೋಷಿತ ಆದರ್ಶಗಳೇನಿದೆ ಅವೆರಡನ್ನೂ ಮುಂದುವರಿಸಿಕೊಂಡು ಅದಕ್ಕೆರಡಕ್ಕೂ ಚಾಲನೆ ಕೊಟ್ಟು ಮುಂದುವರಿಸೋದಲ್ದೇ ಆಡಳಿತವನ್ನು ನಿರ್ವಹಿಸಲು ಒಂದು ಹೊಸ ತಲೆಮಾರಿಗೆ ಯಾಕೆ ಅವಕಾಶ ಕೊಡಬಾರದು?